ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಮಂಗಳವಾರ ಬಂದಿರುವ ಸಂಕಷ್ಟ ಚತುರ್ಥಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸಂಕಷ್ಟ ಅಂದರೆ ಸಂಕಟವನ್ನು ದೂರ ಮಾಡಿ ಸಂತೋಷವನ್ನು ತಂದುಕೊಡುವ ಶ್ರೀ ಮಹಾಗಣಪತಿ ವ್ರತ ಅಂತ ತಿಳ್ಕೊಂಡಿದ್ದೀವಿ ನಾವು. ಓಕೆನಾ? ಇದು ಮಂಗಳವಾರ ಬಂದಿರೋದರಿಂದ ಈ ಮಂಗಳವಾರ ಸಂಕಷ್ಟ ಚತುರ್ಥಿಯನ್ನು ಮಾಡುವುದರಿಂದ 21 ಸಂಕಷ್ಟ ಚತುರ್ಥಿ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಎಂದು ನಮ್ಮ ಗುರುಗಳು ತಿಳಿಸಿದ್ದಾರೆ. ಅದಕ್ಕೋಸ್ಕರ ನೀವು ಮಾಡಿಕೊಳ್ಳಿ. ಈ ವಿಡಿಯೋ ಲೇಟಾಗಿ ಬಂದಿದೆ ಅಂತ ಅಂದ್ಕೊಂಡ್ರೆ ನೀವು ಮುಂದೆ ಯಾವ ಮಂಗಳವಾರ ಬಂದಿದೆ ಎಂದು ಕ್ಯಾಲೆಂಡರಲ್ಲಿ ನೋಡಿಕೊಳ್ಳಿ. ಓಕೆನಾ? ಮುಂದಿನ ಸಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದೆ ಅನಿಸುತ್ತೆ ಮಂಗಳವಾರ. ಅಂದಿನ ದಿನ ನಾ ಹೇಳಿರೋ ರೀತಿಯಲ್ಲೇ ಮಾಡಿಕೊಳ್ಳಿ. ಓಕೆನಾ? ಒಂದು ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಮಡಿಯ ಬಟ್ಟೆಗಳನ್ನು ಧರಿಸಿಕೊಂಡು ಶ್ರೀ ಮಹಾಗಣಪತಿಯನ್ನು ಪೂಜಿಸಿ ನಂತರ ಮನದೇವರನ್ನು ಕೂಡ ಪೂಜಿಸಿ ಹಾಲು ಹಣ್ಣು ಮೋದಕದ ನೈವೇದ್ಯವಾಗಲೇಬೇಕು. ಅಂದು 21 ಎಷ್ಟು ನಿಮ್ಮ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಒಂದು ಮೋದಕವನ್ನು ಮಾಡಿಕೊಂಡು ನೈವೇದ್ಯ ಮಾಡಿಕೊಳ್ಳಿ. ನಂತರ ಸಂಜೆ ಚಂದ್ರ ದರ್ಶನವನ್ನು ಮಾಡಲೇಬೇಕು. ಚಂದ್ರನನ್ನು ಪೂಜಿಸಿ ನೈವೇದ್ಯ ಮಾಡಿಕೊಂಡು ಮತ್ತೊಮ್ಮೆ ಮಹಾಗಣೇಶನಿಗೆ ಪೂಜೆ ಸಲ್ಲಿಸಿ ತುಪ್ಪದ ದೀಪವನ್ನು ಬೆಳಗಲೇಬೇಕು. ಚಂದ್ರನಿಗೂ ಬೆಳಗಬೇಕು, ನಂತರ ಮಹಾಗಣೇಶನಿಗೂ ಬೆಳಗಲೇಬೇಕು. ನಂತರ ಸಂಜೆ ದೀಪ ಹಚ್ತೀವಲ್ವ, ಆ ಟೈಮಲ್ಲಿ ಒಂದು ಮುಡುಪನ್ನು ಕಟ್ಟಿಟ್ಟುಕೊಳ್ಳಿ. ನಿಮ್ಮ ಮನದಾಸೆಯನ್ನು ಬೇಡಿಕೊಳ್ಳುತ್ತಾ ಓಂ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಹೇಳಿಕೊಳ್ಳುತ್ತಾ ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಕಾಯಿ 11 ಪೀಸ್ ಅಥವಾ 1 ಪೀಸ್ ಕಾಯಿನನ್ನು ಹಾಕಿ ಅದರಲ್ಲಿ 2 ಅರಿಶಿನ ಕೊಂಬು 2 ಉತ್ತುತ್ತಿಯನ್ನು ಹಾಕಿಟ್ಟುಕೊಂಡು ಗಂಟು ಕಟ್ಟಿ ಶ್ರೀ ಗಣೇಶನ ಮುಂದೆ ಇಡಿ. ಇದನ್ನು ಪ್ರತಿದಿನ ಪೂಜಿಸುತ್ತಾ ಬನ್ನಿ. ಮುಂದಿನ ಸಂಕಷ್ಟ ಚತುರ್ಥಿ ದಿನ ಅದನ್ನು ಮತ್ತೊಮ್ಮೆ ಪೂಜೆ ಸಲ್ಲಿಸಿ ಆ ಗಂಟನ್ನು ತೆಗೆದುಕೊಂಡು ದೇವಾಲಯಕ್ಕಾದರೂ ಕೊಡ್ಬೋದು ಅಥವಾ ನೀವೇ ಅದನ್ನು ಉಪಯೋಗಿಸಿಕೊಳ್ಳಬಹುದು. ನಾನು ದೇವಾಲಯಕ್ಕೆ ಕೊಟ್ಟಿದ್ದೆ, ನೀವು ಕೂಡ ಹಾಗೆ ಮಾಡಿ. ನಂತರ ಈ ಸಂಕಷ್ಟ ಚತುರ್ಥಿಯ ದಿನ ಕತೆ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ. ಕತೆ ಓದಲು ಸಮಯವಿಲ್ಲದಿದ್ದರೆ ಅಷ್ಟೋತ್ತರ ಕೂಡ ಹೇಳಿಕೊಳ್ಳಲೇಬೇಕು. ಓಕೆನಾ? ಈ ಸರಳವಾದ ಅಂಗಾರಕ ಸಂಕಷ್ಟ ಚತುರ್ಥಿಯ ವಿಶೇಷತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತು ಏನಪ್ಪ ಅಂದರೆ ಇನ್ನೊಂದು ವಿಷಯ ಹೇಳೋದು ಬಿಟ್ಟೆ, ಏನು ಅಂದರೆ ಈ ಮಂಗಳವಾರ ಬಂದಿರೋದರಿಂದ ಸಂಕಷ್ಟಿ ಉಪವಾಸ ಇರುವವರು ಹಾಲು, ಮಜ್ಜಿಗೆ, ಕಾಫಿ, ಟೀ, ಎಳನೀರು ಕುಡಿತಾರೆ. ಇನ್ನು ಕೆಲವರು ಉಪ್ಪಿಟ್ಟು, ಅವಲಕ್ಕಿ, ಚಪಾತಿಯನ್ನು ಕೂಡ ತಿನ್ಬೋದು, ಏನೂ ತೊಂದರೆ ಇಲ್ಲ. ಹುಷಾರಿಲ್ಲದೆ ಇರೋರು ದಯವಿಟ್ಟು ಉಪವಾಸ ಮಾಡಲು ಹೋಗಬೇಡಿ. ಕೇವಲ ಶ್ರದ್ಧಾ ಭಕ್ತಿಯಿಂದ ಮಹಾಗಣೇಶನನ್ನು ಪೂಜಿಸಿ ಪ್ರಾರ್ಥಿಸಿಕೊಂಡರೆ ಸಾಕು. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.